ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಅಮಾವಾಸ್ಯೆಗೂ ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಆಷಾಢ ಮಾಸದ ಅಮಾವಾಸ್ಯೆ ವಿಶೇಷ ಸ್ಥಾನ ಪಡೆದಿದೆ. ಕರ್ನಾಟಕದಲ್ಲಿ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ರೈತರು, ಭೂಮಾತೆ, ಎತ್ತುಗಳು ಮತ್ತು ಪಿತೃಗಳೊಂದಿಗೆ ಈ ದಿನದ ಸಂಬಂಧ ಅತ್ಯಂತ ಗಾಢವಾಗಿದೆ. 2026ರಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಜುಲೈ 14ರಂದು ಮಂಗಳವಾರದಂದು ಆಚರಿಸಲಾಗುತ್ತದೆ. ಈ ದಿನ ಮಣ್ಣಿನ ಎತ್ತುಗಳನ್ನು ಏಕೆ ಪೂಜಿಸುತ್ತಾರೆ? ಪಿತೃತರ್ಪಣದ ಮಹತ್ವವೇನು? ಯಾವ ಪೂಜೆ ಮಾಡಿದರೆ ಶುಭ ಫಲ ಸಿಗುತ್ತದೆ? ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮುಹೂರ್ತ ಮತ್ತು ತಿಥಿ. ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ತಿಥಿಯು ಜುಲೈ 13 ಸೋಮವಾರ ಸಂಜೆ 6:49 ಆರಂಭವಾಗಿ ಜುಲೈ 14 ಮಂಗಳವಾರ ಮಧ್ಯಾಹ್ನ 3:13 ಇರುತ್ತದೆ. ಉದಯ ತಿಥಿ ಪ್ರಕಾರ ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆ ಮಾಡುವುದು ಶ್ರೇಷ್ಠ. ಬೆಳಗ್ಗೆ ಸ್ನಾನ ಮಾಡಿ ದೇವರ ಪೂಜೆ, ಪಿತೃತರ್ಪಣ ಮತ್ತು ದಾನ ಮಾಡುವುದು ಅನೇಕರು ಶುಭಕರವೆಂದು ನಂಬುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಎಂದರೇನು? ಮಣ್ಣೆತ್ತು ಎಂದರೆ ಮಣ್ಣಿನಿಂದ ಮಾಡಿದ ಎತ್ತುಗಳು. ಭಾರತೀಯ ಕೃಷಿ ಸಂಸ್ಕೃತಿಯಲ್ಲಿ ಎತ್ತುಗಳಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ಟ್ರ್ಯಾಕ್ಟರ್ಗಳು ಬರುವ ಮುಂಚೆ ಕೃಷಿಯ ಮುಖ್ಯ ಆಧಾರವೇ ಎತ್ತುಗಳಾಗಿದ್ದವು. ಆದ್ದರಿಂದ ಈ ದಿನ ರೈತರು ಮಣ್ಣಿನಿಂದ ಮಾಡಿದ 2 ಎತ್ತುಗಳನ್ನು ತಯಾರಿಸಿ ಅಥವಾ ಖರೀದಿಸಿ ಮನೆಗೆ ತಂದು ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ. ಇದು ಕೇವಲ ಸಂಪ್ರದಾಯವಲ್ಲ, ಪ್ರಕೃತಿ, ಭೂಮಾತೆ ಮತ್ತು ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಉತ್ತರ ಕರ್ನಾಟಕದ ವಿಶೇಷ ಆಚರಣೆ. ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಮಣ್ಣಿನ ಎತ್ತುಗಳಿಗೆ ಕಡುಬು, ಹೋಳಿಗೆ, ಹಣ್ಣುಗಳು ಮತ್ತು ಇತರ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ರೈತರು ಈ ವರ್ಷ ಉತ್ತಮ ಮಳೆ, ಸಮೃದ್ಧ ಬೆಳೆ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಈ ಅಮಾವಾಸ್ಯೆಯನ್ನು ಹಲಹಾರಿಣಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಪಿತೃ ಕಾರ್ಯಗಳ ಮಹತ್ವ. ಈ ದಿನದ ಮತ್ತೊಂದು ಪ್ರಮುಖ ಅಂಶ ಪಿತೃಗಳ ಆರಾಧನೆ. ಅನೇಕ ಕುಟುಂಬಗಳಲ್ಲಿ ಈ ದಿನ ಪಿತೃತರ್ಪಣ, ಶ್ರಾದ್ದ ಅಥವಾ ಪಿಂಡದಾನ ಮಾಡುವ ಸಂಪ್ರದಾಯವಿದೆ. ಪೂರ್ವಜರನ್ನು ಗೌರವದಿಂದ ಸ್ಮರಿಸುವುದರಿಂದ ಅವರ ಆಶೀರ್ವಾದ ಕುಟುಂಬದ ಮೇಲೆ ಸದಾ ಇರುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಶ್ರದ್ಧಾ ಮತ್ತು ತರ್ಪಣವನ್ನು ತಮ್ಮ ಕುಟುಂಬದ ಸಂಪ್ರದಾಯ ಅಥವಾ ಪುರೋಹಿತರ ಮಾರ್ಗದರ್ಶನದಂತೆ ಮಾಡುವುದು ಉತ್ತಮ. ದಕ್ಷಿಣಾಯನದ ವಿಶೇಷತೆ. ಆಷಾಢ ಮಾಸದಿಂದ ದಕ್ಷಿಣಾಯನ ಕಾಲ ಆರಂಭವಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಆತ್ಮಚಿಂತನೆ, ಜಪ, ದಾನ, ಪೂಜೆ ಮತ್ತು ಪಿತೃಸ್ಮರಣೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಈ ಅಮಾವಾಸ್ಯೆಯ ಆಚರಣೆಯನ್ನು ಅನೇಕ ಭಕ್ತರು ವಿಶೇಷ ಭಕ್ತಿಯಿಂದ ಆಚರಿಸುತ್ತಾರೆ. ಈ ದಿನ ಮಾಡಬೇಕಾದ ಕೆಲಸಗಳು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಿ ಮಣ್ಣಿನ ಎತ್ತುಗಳನ್ನು ಭಕ್ತಿಯಿಂದ ಪೂಜಿಸಿ ಸಾಧ್ಯವಾದರೆ ಶಿವನಿಗೆ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಬಡವರಿಗೆ ಅನ್ನದಾನ ಮಾಡಿ ಗೋವುಗಳಿಗೆ ಆಹಾರ ನೀಡಿ ಪಕ್ಷಿಗಳಿಗೆ ಧಾನ್ಯ ಹಾಕಿ ಪೂರ್ವಜರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿ. ಈ ದಿನ ಮಾಡಬಾರದ ಕೆಲಸಗಳು. ಅನಗತ್ಯ ಜಗಳ ಮಾಡಬೇಡಿ, ಹಿರಿಯರನ್ನು ಅವಮಾನಿಸಬೇಡಿ, ಆಹಾರವನ್ನು ವ್ಯರ್ಥ ಮಾಡಬೇಡಿ, ಯಾರಿಗೂ ನೋವು ಉಂಟು ಮಾಡುವ ಮಾತುಗಳನ್ನು ಆಡಬೇಡಿ, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡಬೇಡಿ. ದಾನದ ಮಹತ್ವ. ಈ ದಿನ ಅನ್ನದಾನ, ಎಳ್ಳು ದಾನ, ವಸ್ತ್ರದಾನ, ಜಲದಾನ ಹಾಗೂ ಗೋಸೇವೆ ಮಾಡುವ ಪದ್ಧತಿ ಇದೆ. ದಾನವನ್ನು ಭಕ್ತಿಯಿಂದ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡುವುದು ಮುಖ್ಯ. ಮಣ್ಣೆತ್ತಿನ ಅಮಾವಾಸ್ಯೆ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಭೂಮಿಯನ್ನು ಗೌರವಿಸಿ, ಜಾನುವಾರುಗಳನ್ನು ಪ್ರೀತಿಸಿ, ಪೂರ್ವಜರನ್ನು ಸ್ಮರಿಸಿ, ಪ್ರಕೃತಿಗೆ ಕೃತಜ್ಞರಾಗಿರಿ. ಈ 4 ಮೌಲ್ಯಗಳೇ ಈ ಹಬ್ಬದ ಸಾರವಾಗಿದೆ. ಸ್ನೇಹಿತರೆ, ಮಣ್ಣೆತ್ತಿನ ಅಮಾವಾಸ್ಯೆ ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿ, ಕೃಷಿ, ಕುಟುಂಬ ಮತ್ತು ಸಂಸ್ಕೃತಿಯೊಂದಿಗೆ ನಮ್ಮ ಬಾಂಧವ್ಯವನ್ನು ನೆನಪಿಸುವ ಪವಿತ್ರ ದಿನ. ಜುಲೈ 14ರಂದು ಭಕ್ತಿಯಿಂದ ಪೂಜೆ ಮಾಡಿ, ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಆಚರಣೆಗಳನ್ನು ನೆರವೇರಿಸಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ
ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಆಧ್ಯಾತ್ಮಿಕ ಸಾಂಪ್ರದಾಯಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.